ಹಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತಿನ ವಿಡಿಯೋ ಕಾಂಪಿಟೇಟಿವ್ ಎಕ್ಸಾಮಿಗೆ ಯಾರು ಅಟೆಂಡ್ ಆಗ್ತಾ ಇದ್ದೀರಾ, ನಿಮಗೆ ಆಲ್ರೆಡಿ ಗೊತ್ತಿದೆ 2026 ಇದ್ದಿದ್ದು ಬಿಗ್ ಅಪಾರ್ಚುನಿಟಿ ಫಾರ್ ದಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಅದು PSTR, GSTR ಅಥವಾ GPSTR ಇರಬಹುದು, ಅಥವಾ HSTR ಇರಬಹುದು, ಅಥವಾ ಯಾವುದೇ FDA, SDA ಯಾವುದೇ ಕಾಂಪಿಟೇಟಿವ್ ಎಕ್ಸಾಮನ್ನು ನೀವು ತೆಗೆದುಕೊಳ್ಳಿ. ಅದು 2026 ವೆರಿ ಇಂಪಾರ್ಟೆಂಟ್. ಯಾಕೆ ಹೇಳ್ತಾ ಇದ್ದೀನಿ? ಬಿಕಾಸ್ ಆಫ್ ಏಜ್ ರಿಲ್ಯಾಕ್ಸೇಷನ್. ದಿ ಆಲ್ರೆಡಿ ಗೌರ್ಮೆಂಟ್ 5 years ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದ ಸಲುವಾಗಿ ಈ ಸಲ ಕಾಲ್ಫಾರ್ಮ್ ಅಂತೂ ಆಗತ್ತವ. ಅದರ ಜೊತೆಗೆ ಏಜ್ ರಿಲ್ಯಾಕ್ಸೇಷನ್ ಆಗಿರುವುದರಿಂದ ಹಲವಾರು ಅಭ್ಯರ್ಥಿಗಳಿಗೆ ಚಾನ್ಸಸ್ ಇದೆ, ಸೆಲೆಕ್ಷನ್ ಸಲುವಾಗಿ ಕಾಂಪೀಟ್ ಮಾಡಲಿಕ್ಕೆ ಚಾನ್ಸಸ್ ಇದೆ. ಸೊ ಅದರ ಸಲುವಾಗಿ ಇವತ್ತಿನ ವಿಡಿಯೋ ಬೇಸ್ಡ್ ಆನ್ ದಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಅದು ಟೀಚಿಂಗ್ ಜಾನರ್ದವರೇ ಆಗಿರಲಿ ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ದವರಿರಲಿ. ಯಾಕಂದರೆ ದಿಸ್ ಈಸ್ ಅ ಕಂಪ್ಯೂಟರ್. ಬೇಸಿಕ್ ಕಂಪ್ಯೂಟರ್ 10 ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ತೆಗೆದುಕೊಂಡು ಅದರ ಬೇಸ್ ಮೇಲೆ ಕೆಲವೊಂದು ಕ್ವಶನ್ಸ್ಗಳನ್ನು ನಾನಿಲ್ಲಿ ತಂದಿದ್ದೀನಿ. ವಿಡಿಯೋ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಎಕ್ಸಾಮಿನೇಷನ್. ಓಕೆ, ವಿಡಿಯೋವನ್ನು ಡೀಟೇಲಾಗಿ ನೋಡಿ. ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಓಕೆ, ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೇಸಿಕ್ಸ್ ಆಫ್ ಕಂಪ್ಯೂಟರ್. ಓಕೆ, ವಾಟ್ ಈಸ್ ಕಂಪ್ಯೂಟರ್? ಫಸ್ಟ್ ಆಫ್ ಆಲ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಕಂಪ್ಯೂಟರ್. ಕಂಪ್ಯೂಟರ್ ಈಸ್ ಇದು ಎಲೆಕ್ಟ್ರಾನಿಕ್ ಡಿವೈಸ್ ದಟ್ ಆಕ್ಸೆಪ್ಟ್ ದ ಡೇಟಾ. ಅದು ಏನು ಮಾಡ್ತದೆ, ಇಲ್ಲಿ ಡೇಟಾವನ್ನು ಎಕ್ಸೆಪ್ಟ್ ಮಾಡ್ತೈತಿ, ಪ್ರೊಸೆಸ್ ಇಟ್, ಅದನ್ನು ಪ್ರೊಸೆಸ್ ಮಾಡ್ತದೆ, ದೆನ್ ಗಿವನ್ ಔಟ್ಪುಟನ್ನು ಕೊಡ್ತದೆ. ನೀವೇನು ಕ್ವಶನನ್ನು ಅದಕ್ಕೆ ಹಾಕಿರ್ತೀರಿ, ಡೇಟಾ ಹಾಕಿರ್ತೀರಿ, ಅದನ್ನು ಪ್ರೊಸೆಸ್ ಮಾಡ್ತದೆ, ತಿಳ್ಕೊತೈತಿ, ಅದನ್ನು ನಿಮಗೆ ಉತ್ತರವನ್ನು ಕೊಡ್ತದೆ. ದಟ್ ಈಸ್ ಕಂಪ್ಯೂಟರ್. ಫುಲ್ ಫಾರ್ಮ್ ಆಫ್ CPU. ಫುಲ್ ಫಾರ್ಮ್ ಏನು ಬರ್ತದೆ? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಓಕೆ, ವಿಚ್ ಪಾರ್ಟ್ ಈಸ್ ಕಾಲ್ಡ್ ದ ಬ್ರೈನ್ ಆಫ್ ದ ಕಂಪ್ಯೂಟರ್? ಬ್ರೈನ್ ಆಫ್ ದ ಕಂಪ್ಯೂಟರ್ ಯಾವುದು ರೀ? CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇದ್ದಿದ್ದು ಬ್ರೈನ್ ಆಫ್ ದ ಕಂಪ್ಯೂಟರ್. ವಾಟ್ ಆರ್ ಇನ್ಪುಟ್ ಡಿವೈಸ್ ಅಂತ ಯಾವುದಕ್ಕೆ ಕರಿತೀವಿ ನಾವು? ದ ಡಿವೈಸಸ್ ವಿಚ್ ಆರ್ ಯೂಸ್ಡ್ ಟು ಎಂಟರ್ ದ ಡಾಟಾ. ನಾವು ಡಾಟಾ ಎಂಟರ್ ಮಾಡಲಿಕ್ಕೆ ಯಾವ ಡಿವೈಸನ್ನು ಬಳಸ್ತೀವ, ಹೌದಾ? ಕಂಪ್ಯೂಟರ್ ಅಂತೂ ಸ್ಕ್ರೀನ್ ಇರ್ತದೆ, ಅದು ಬಿಟ್ಬಿಟ್ಟು ಡಿವೈಸ್ ಎಂಟರ್ ಮಾಡಲಿಕ್ಕೆ, ಕ್ವಶನ್ ಬರೀಲಿಕ್ಕೆ ನಾವು ಏನು ತೊಗೋತೀವಲ್ಲ ಆ ಡಿವೈಸ್ಗೆ ನಾವು ಇನ್ಪುಟ್ ಡಿವೈಸ್ ಅಂತ ಕರಿತೀವಿ. ಯಾವ್ಯಾವ ಇದರಿಂದ ನಾವು ಇನ್ಪುಟ್ ಹಾಕ್ತೀವಿ? ಒಂದು ಕೀಬೋರ್ಡ್ದಿಂದ ಹಾಕ್ತೀವಿ, ಇನ್ನೊಂದು ಮೌಸ್ ಉಪಯೋಗ ಮಾಡ್ತೀವಿ. ಅವೆರಡೇ ಇನ್ಪುಟ್ ಡಿವೈಸ್ ಆಗ್ತವೆ, ಹೌದಾ? ವಾಟ್ ಆರ್ ಔಟ್ಪುಟ್ ಡಿವೈಸ್ ದ್ಯಾಟ್ ಶೋ ದ ರಿಸಲ್ಟ್. ನಿಮಗೆ ರಿಸಲ್ಟನ್ನು ಕೊಡುವಂಥ ಡಿವೈಸ್ಗೆ ನಾವು ಔಟ್ಪುಟ್ ಡಿವೈಸ್ ಅಂತ ಕರಿತೀವಿ. ದಟ್ ಈಸ್ ಮಾನಿಟರ್ ಇರ್ಬೋದು, ಪ್ರಿಂಟರ್ ಕೂಡ ಔಟ್ಪುಟ್ ಡಿವೈಸ್ ಆಗ್ತದೆ, ಹೌದಾ? ಇದು ಒಂದು ಸ್ವಲ್ಪ ಬೇಸಿಕ್ಕು. ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಇಂಪಾರ್ಟೆಂಟ್. ಇವು ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ ಕ್ವಶನ್, ಇದರಿಂದನೂ ಕೂಡ ರೇಸ್ ಆಗ್ತದೆ. ವಾಟ್ ಈಸ್ ಹಾರ್ಡ್ವೇರ್ ಅಂದರೆ ಏನು ರೀ? ಫಿಸಿಕಲ್ ಪಾರ್ಟ್ ಆಫ್ ದ ಕಂಪ್ಯೂಟರ್ ದಟ್ ಕ್ಯಾನ್ ಬಿ ಟಚ್ಡ್. ಫಿಸಿಕಲ್ ಪಾರ್ಟ್ ಆಫ್ ದ ಕಂಪ್ಯೂಟರ್, ಅದನ್ನು ನಾವು ಕೈಯಿಂದ ಟಚ್ ಮಾಡ್ಬೋದು. ವಾಟ್ ಈಸ್ ಸಾಫ್ಟ್ವೇರ್ ಅಂದರೆ ಪ್ರೋಗ್ರಾಮ್. ಅದು ಒನ್ ಟೈಪ್ ಆಫ್ ಪ್ರೋಗ್ರಾಮ್. ಓಕೆ, ದಟ್ ಟೆಲ್ ಕಂಪ್ಯೂಟರ್ ವಾಟ್ ಟು ಡು. ಅದು ಒಂಥರ ಪ್ರೋಗ್ರಾಮ್ ಇರ್ತೈತಿ. ಅದು ಕಂಪ್ಯೂಟರ್ಗೆ ಏನು ಮಾಡ್ತೈತಪ್ಪ ಅಂದರೆ ಈ ರೀತಿ ಮಾಡಂತ ಒಂದು ಕಮಾಂಡನ್ನು ಕೊಡ್ತೈತಿ. ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ಅಡಿಷನನ್ನು ಹಾಕ್ತೀರಿ, 2+2 ನೀವು ಕ್ವಶನ್ ಕೇಳ್ತೀರಿ ಅದಕ್ಕೆ ಕಂಪ್ಯೂಟರ್ಗೆ. ಅದೇನು ಮಾಡ್ತೀವಿ? ಪ್ರೊಸೆಸ್ ಮಾಡ್ತಿಲ್ಲ. ಆ ಪ್ರೊಸೆಸ್ಗೆ, ಆ ಕ್ಯಾಲ್ಕುಲೇಷನ್ ಗೆ ಹೆಲ್ಪ್ ಮಾಡುವಂಥ ಆ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ? ಸಾಫ್ಟ್ವೇರ್ ಅಂತ ಕರಿತೀವಿ, ಹೌದಾ? ಆಮೇಲೆ ನೀವು ರಿಸಲ್ಟ್ ಏನು ಬರ್ತೈತೆ? ಅದು 4 ಅಂತ ರಿಸಲ್ಟ್ ಬರ್ತೈತಿ, ಹೌದಾ? ಸೊ ಎಕ್ಸಾಂಪಲ್ ಆಫ್ ದಿ ಹಾರ್ಡ್ವೇರ್, ಇಲ್ಲಿ ಕೀಬೋರ್ಡ್ ಹಾರ್ಡ್ವೇರ್ ಆಗ್ತದೆ, ಮೌಸ್, ಮಾನಿಟರ್, CPU ಅದೆಲ್ಲ ಹಾರ್ಡ್ವೇರ್. ಯಾಕಂದರೆ ನಾವು ಅದನ್ನು ಟಚ್ ಮಾಡ್ಬೋದು, ಕೈಯಿಂದ ಹಿಡಿಬೋದು, ಹೌದಾ? ಸಾಫ್ಟ್ವೇರ್ಗೆ ಎಕ್ಸಾಂಪಲ್ ಏನು ಬರ್ತೈತಿ? ವಿಂಡೋಸ್, MS ವರ್ಡ್, MS ಎಕ್ಸೆಲ್ ಎಟ್ಸೆಟ್ರಾ, ಹೌದಾ? ಡಿಫ್ರೆನ್ಸ್ ಬಿಟ್ವೀನ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್: ಹಾರ್ಡ್ವೇರ್ ಈಸ್ ಫಿಸಿಕಲ್, ಸಾಫ್ಟ್ವೇರ್ ಈಸ್ ನಾನ್ ಫಿಸಿಕಲ್. ಓಕೆ, ನೆಕ್ಸ್ಟ್ memory, very important. Memory, what is RAM? RAM means temporary memory used while working. ನೀವು ಕೆಲಸ ಮಾಡುವಂಗ ಉಪಯೋಗವಾಗುವಂಥ ಮೆಮ್ರಿ, ಇದು ಟೆಂಪ್ರರಿ, ಹೌದಾ? ನೆಕ್ಸ್ಟ್, ರ್ಯಾಮ್ ವೋಲಟೈಲ್ ಆಗಿರ್ತೈತಿ. ಎಸ್, ಇಟ್ ಕ್ಯಾನ್ ಬಿ ವೋಲಟೈಲ್. ವಾಟ್ ಈಸ್ ROM? ROM ಅಂದ್ರೇನು? ಪರ್ಮನೆಂಟ್ ಮೆಮ್ರಿ ಆಫ್ ಕಂಪ್ಯೂಟರ್, ಪರ್ಮನೆಂಟ್ ಮೆಮ್ರಿ, ಹೌದಾ? ROM ಈಸ್ ವೋಲಟೈಲ್? ನೋ, ಇಟ್ಸ್ ನಾಟ್ ಅ ವೋಲಟೈಲ್. ವಿಚ್ ಈಸ್ ಫಾಸ್ಟರ್, ರ್ಯಾಮ್ ಆರ್ ಹಾರ್ಡ್ ಡಿಸ್ಕ್? ರ್ಯಾಮ್ ಈಸ್ ಫಾಸ್ಟರ್. ರ್ಯಾಮ್ ಇದ್ದಿದ್ದು ಫಾಸ್ಟರ್ ಆಗಿರ್ತೈತಿ. ಆಪ್ರೇಟಿಂಗ್ ಸಿಸ್ಟಮ್. ವಾಟ್ ಈಸ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಕೇಳ್ತಾರೆ? ಸಾಫ್ಟ್ವೇರ್ ದಟ್ ಕಂಟ್ರೋಲ್ಸ್ ಆಲ್ ದ ಆಕ್ಟಿವಿಟಿ ಆಫ್ ಕಂಪ್ಯೂಟರ್, ದಟ್ ಈಸ್ OP ಅಂತ ಕರಿತೀವಿ, ಆಪ್ರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಎಕ್ಸಾಂಪಲ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್ ಇಸ್ ವಿಂಡೋಸ್, ಲಿನಕ್ಸ್, ಆ್ಯಂಡ್ರಾಯ್ಡ್.
ಓಕೆ. ವಿಚ್ ಓ ಎಸ್ ಈಸ್ ಯೂಸ್ ಟು ಮೊಬೈಲ್ ಫೋನ್ಸ್, ನಮ್ಮ ಮೊಬೈಲ್ ಫೋನ್ಗಳಲ್ಲಿ ಇರುವಂಥದ್ದು ಆ್ಯಂಡ್ರಾಯ್ಡ್ ಮೊಬೈಲ್ ಫೋನ್ಸ್. ಓಕೆ. ವಿಚ್ ಓ ಎಸ್ ಈಸ್ ಯೂಸ್ಡ್ ಇನ್ ಕಂಪ್ಯೂಟರಲ್ಲಿ ವಿಂಡೋಸ್ ಮತ್ತು ಲಿನಾಕ್ಸ್ಗಳನ್ನು ಯೂಸ್ ಮಾಡ್ತಾರೆ. ಫಂಕ್ಷನ್ ಆಫ್ ಓ ಎಸ್, ಇಟ್ ಮ್ಯಾನೇಜಸ್ ದ ಹಾರ್ಡ್ವೇರ್, ಸಾಫ್ಟ್ವೇರ್ ಆ್ಯಂಡ್ ಫೈಲ್ಸ್, ಎಲ್ಲವನ್ನು ಕೂಡ ಮ್ಯಾನೇಜ್ ಮಾಡ್ತದೆ. ಅದು ತನ್ನ ಹತ್ರ ಭದ್ರವಾಗಿ ಇಟ್ಕೊಂಡಿರ್ತದೆ. ಹೌದಾ. ನೆಕ್ಸ್ಟ್, ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸಸ್. 2 ಇನ್ಪುಟ್ ಡಿವೈಸಸ್, ಕೀಬೋರ್ಡ್, ಮೌಸ್. ಔಟ್ಪುಟ್ ಡಿವೈಸ್, monitor and printer. Which device is used to print? Printer. The device is used to type the text, that is keyboard. Which device is used to point and click? Mouse. Internet. What is internet? World Wide Network of Computer. World Wide Network of Computer, that is internet. Full form of www, World Wide Web. Very important, that's one. ವೆಬ್ ಬ್ರೌಸರ್ ಅಂದ್ರೇನು? ಸಾಫ್ಟ್ವೇರ್ ಯೂಸ್ ಟು ಓಪನ್ ದ ವೆಬ್ಸೈಟ್. ನಾವು ವೆಬ್ಸೈಟನ್ನು ಓಪನ್ ಮಾಡಲಿಕ್ಕೆ ಉಪಯೋಗ ಮಾಡುವಂಥ ಒಂದು ಸಾಫ್ಟ್ವೇರಿಗೆ ಬ್ರೌಸರ್ ಅಂತ ಕರಿತೀವಿ. ಎಕ್ಸಾಂಪಲ್ ಆಫ್ ವೆಬ್ ಬ್ರೌಸರ್ ಕ್ರೋಮ್, ಫೈರ್ಫಾಕ್ಸ್. ಓಕೆ, ಹಲವಾರು ಬಂದಾವ ಈಗ. ಎರಡು ಎಕ್ಸಾಂಪಲ್, ಕ್ರೋಮ್ ಆ್ಯಂಡ್ ಫೈರ್ಫಾಕ್ಸ್. ವಾಟ್ ಈಸ್ ಇಮೇಲ್? ಎಲೆಕ್ಟ್ರಾನಿಕ್ ಮೇಲ್ ಯೂಸ್ಡ್ ಟು ಸೆಂಡ್ ದ ಮೆಸೇಜಸ್, ದಟ್ ಈಸ್ ಇಮೇಲ್. ನೆಕ್ಸ್ಟ್, MS ಆಫೀಸ್. ವಾಟ್ ಈಸ್ MS ವರ್ಡ್ ಯೂಸ್ಡ್ ಫಾರ್? ಟೈಪಿಂಗ್ ಡಾಕ್ಯುಮೆಂಟ್ ಟೈಪ್ ಮಾಡಲಿಕ್ಕೆ ನಾವು ಉಪಯೋಗ ಮಾಡ್ತೀವಿ. MS ಎಕ್ಸೆಲ್ ಎದಕ್ಕೆ ಉಪಯೋಗ ಮಾಡ್ತೀವಿ ರೀ? ಕ್ಯಾಲ್ಕುಲೇಷನು, ಟೇಬಲ್ ಹಾಕಲಿಕ್ಕೆ ಉಪಯೋಗ ಮಾಡ್ತೀವಿ. ಪವರ್ ಪಾಯಿಂಟ್ ಎದಕ್ಕೆ ಉಪಯೋಗ ಮಾಡ್ತೀವಿ? ಪ್ರೆಸೆಂಟೇಷನ್ ಸಲುವಾಗಿ ಪವರ್ ಪಾಯಿಂಟನ್ನು ಉಪಯೋಗ ಮಾಡ್ತೀವಿ. ಫೈಲ್ ಎಕ್ಸ್ಟೆನ್ಷನನ್ನು ಆಫ್ MS ವರ್ಡ್ ಏನು ಬರ್ತೀವಿ? .doc ಬರ್ತದೆ ಅಥವಾ .docx ಬರ್ತದೆ. ಫೈಲ್ ಎಕ್ಸ್ಟೆನ್ಷನ್ ಆಫ್ MS ಎಕ್ಸೆಲದ್ದು ಏನು ಬರ್ತೈತಿ? .xls ಅಂತ ಬರ್ತೈತಿ. .xlx ಅಂತ ಬರ್ತದೆ. ನಾವು ಕೀಬೋರ್ಡ್ ಆ್ಯಂಡ್ ಮೌಸ್. ಫಂಕ್ಷನ್ ಟು ಎಂಟರ್ ದ ಕೀ, ಮೂವ್ಸ್ ಕರ್ಸರ್ ಟು ನೆಕ್ಸ್ಟ್ ಲೈನ್. ಓಕೆ. ಫಂಕ್ಷನ್ ಆಫ್ ಬ್ಯಾಕ್ ಸ್ಪೇಸ್ ಕೀ, ಡಿಲೀಟ್ ದ ಕ್ಯಾರೆಕ್ಟರ್ ಆಫ್ ಲೆಫ್ಟ್. ಫಂಕ್ಷನ್ ಆಫ್ ಡಿಲೀಟ್ ಕೀ, ಡಿಲೀಟ್ ದ ಕ್ಯಾರೆಕ್ಟರ್ ಆಫ್ ರೈಟ್. ವಾಟ್ ಈಸ್ ಶಾರ್ಟ್ಕಟ್ ಕೀ? ಕಾಂಬಿನೇಷನ್ ಆಫ್ ಕೀಸ್ ಟುವರ್ಡ್ಸ್ ಫಾಸ್ಟ್. ಎಕ್ಸಾಂಪಲ್ ಆಫ್ ಶಾರ್ಟ್ಕಟ್ ಕೀ, Ctrl+C, ಕಾಪಿ. ಓಕೆ, ಈ ರೀತಿ ನಾವು ನೆನಪಿಟ್ಕೊಳ್ಳಿ. ಕಂಪ್ಯೂಟರ್ ಸೆಕ್ಯೂರಿಟಿ. ವಾಟ್ ಈಸ್ ಕಂಪ್ಯೂಟರ್ ವೈರಸ್? ಹಾರ್ಮ್ಫುಲ್ ಪ್ರೋಗ್ರಾಮ್ ದಟ್ ಡ್ಯಾಮೇಜಸ್ ದ ಕಂಪ್ಯೂಟರ್, ದಟ್ ಈಸ್ ಕಂಪ್ಯೂಟರ್ ವೈರಸ್ ಅಂತ ಕರಿತೀವಿ ನಾವು. ಆ್ಯಂಟಿವೈರಸ್ ಅಂದರೆ ಸಾಫ್ಟ್ವೇರ್ ದಟ್ ಪ್ರೊಟೆಕ್ಟ್ ದ ವೈರಸ್. ಓಕೆ. ವಾಟ್ ಈಸ್ ಪಾಸ್ವರ್ಡ್? ಸೀಕ್ರೆಟ್ ಕೋಡ್ ಟು ಪ್ರೊಟೆಕ್ಟ್ ಡಾಟಾ ಪ್ರೊಟೆಕ್ಟ್ ಮಾಡಲಿಕ್ಕೆ ನಾವು ಉಪಯೋಗ ಮಾಡುವಂಥ ಒಂದು ಪಾಸ್ವರ್ಡಿಗೆ ಏನಂತ ಕರಿತೀವಿ ನಾವು? ಡಾಟಾ ಒಂದು ಸೀಕ್ರೆಟ್ ಕೋಡಿಗೆ ಪಾಸ್ವರ್ಡ್ ಅಂತ ಕರಿತೀವಿ. ವಾಟ್ ಈಸ್ ಹ್ಯಾಕಿಂಗ್? ಇಲ್ಲಿಗಲ್ ಆಕ್ಸೆಸ್ ಟು ಕಂಪ್ಯೂಟರ್ ಸಿಸ್ಟಮ್ ಇಸ್ ಹ್ಯಾಕಿಂಗ್. ವಾಟ್ ಈಸ್ ಸೈಬರ್ ಕ್ರೈಮ್? ಕ್ರೈಮ್ ಡನ್ using a computer and internet, that is cyber crime. MCQ with answers. Brain of computer is CPU, which is not an input device. Which is not input device? Monitor. Full form of RAM, random access memory. Which is an operating system? Windows is a operating system. Internet is a one network. Okay, these are the some important questions which is useful for any type of competitive examining, including HSTR, PSTR and GPSTR also. I hope ನಿಮಗೆ ಇನ್ಫಾರ್ಮೇಷನ್ ಇದ್ದಿದ್ದು, ಈ ವಿಡಿಯೋ ಇದ್ದಿದ್ದು ಇನ್ಫಾರ್ಮೇಟಿವ್ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ.